ದೇವಿ ಶ್ರೀ ತುಳಜಾಭವಾನಿ ದೈವ ಮಾರ್ಗ. ನಮಸ್ತೆ ವೀಕ್ಷಕರೇ, ನಾಗದಮನಿ ಪುಷ್ಪ. ಇವತ್ತು ಇಂದಿನ ವಿಡಿಯೋ ಅತಿಯಾದ ಸಾಲ ಜೂಜಾಡಿ ಕಳ್ಕೊಂಡಿರೋರು, ಸೊ ನಮ್ಮ ದುಡ್ಡು ಬಂದರೆ ಸಾಕು ನಾವು ನೆಮ್ಮದಿಯಾದ ಜೀವನ ಮಾಡ್ಬೋದು ಅಂತಕ್ಕಂಥವ್ರಿಗೆ ಇವತ್ತು ಈ ಪುಷ್ಪದ ಪರಿಚಯ. ನೋಡಿ, ಪುಷ್ಪನ ಯಾವುದೋ ಒಂದು ಗ್ರಂಥದಲ್ಲಿ ನೋಡಿದೆ, ಅದಕ್ಕೆ ನಿಮಗೆ ಫೋಟೋ ಹೊಡೆದು ನಾನು ಹಾಕಿದ್ದೀನಿ. ಸೊ ಅದರಲ್ಲಿ ಇರ್ತಕ್ಕಂಥ ವಿಚಾರ ಸಾಕಷ್ಟಿತ್ತು. ಅದರಲ್ಲಿ ಒಂದು ಈ ಅತಿಯಾದ ಸಾಲ ಮಾಡ್ಕೊಂಡವರಿಗೆ ಮುಕ್ತಿ ಕೊಡಲಿಕ್ಕೆ ಆ ಗ್ರಂಥದಲ್ಲಿರೋದನ್ನು ನಿಮಗೆ ನಾನು ಕ್ಯಾಪ್ಚಪ್ ಮಾಡಿ ನಾನು ಕಳಿಸಿದ್ದೀನಿ. ಇದನ್ನು ನಾನು ಕಲ್ಲದ್ಗಿರಿ ಬೆಟ್ಟದಲ್ಲಿ ಹೋದಾಗ ಒಂದು ಸಲ ನೋಡಿದ್ದೆ ನಾನು ಈ ನಾಗದಮನಿ ಪುಷ್ಪವನ್ನು. ಆಗ ಸೊ ನನಗೇನಿದು ಈ ಥರ ಇದೆಯಲ್ಲ ಹೂವು ಅನಿಸ್ತಿತ್ತು. ಆದರೆ ಅದೊಂದು ಗ್ರಂಥದಲ್ಲಿ ನೋಡಿದಾಗ ಅಲ್ಲೆಲ್ಲ ಇದು ಇಲ್ಲಿ ಇದೆಯಲ್ಲ ಕಲ್ಲದ್ಗಿರಿಯಲ್ಲಿ ಅಂತ ಅಂದ್ಕೊಂಡೆ. ಸೊ ಹಾಗಾಗಿಬಿಟ್ಟು ನಿಮಗೆ ಅದ್ರ ಪರಿಚಯನ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಿರೋವಂಥ ದೃಶ್ಯ ಇದು. ಅಂಜನಾದ್ರಿ ಬೆಟ್ಟ ನಾನು ನೋಡ್ತಿರೋವಂಥ ದೃಶ್ಯ ಇದು. ಸೊ ನಿಮಗೆ ಮಾತಾಡ್ಬೇಕಾದ್ರೆ ಏನಾದರೂ ಬೇಜಾರಾಗಬಾರ್ದಲ್ಲ, ಅದಕ್ಕೆ ಆ ವಿಡಿಯೋನ ಪ್ಲೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ನಿಮಗೆ ನಾನು ಹೇಳ್ಕೊಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಮತ್ತೆ ಫೋನ್ ಮಾಡಿ ಇದು ನಿಮ್ಮ ಹತ್ರ ಇದೆಯಾ ಅಂತ ಕೇಳಬೇಡಿ. ನಾನು ನಿಮಗೆ ದಾರಿ ತೋರಿಸೋ ಕೆಲಸ ಮಾಡ್ತೀನಿ. ಆ ದಾರಿಯಲ್ಲಿ ನೀವು ಬನ್ನಿ ಅಂತ ಕರಿಬೇಡಿ, ನೀವು ನಡ್ಕೊಂಡು ಹೋಗಿ, ನಾನು ದಾರಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಮೊದಲನೇದಾಗಿ ಯಾರು ಜೂಜಲ್ಲಿ ಹಣ, ಅಂತಸ್ತು, ಮಟ್ಕ ಎಲ್ಲ ಆಡಿ ಕಳ್ಕೊಂಡಿರ್ತೀರೋ ಅವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದನ್ನು ಯಾರು ಆಡೋಕ್ಕೆ ಹೋದಾಗ, ಸೊ ನಿಮ್ಮ ವ್ಯವಹಾರದಲ್ಲಿ ಏನು ಆಡೋಕ್ಕೆ ಹೋಗ್ತಾ ಇದ್ದೀರಲ್ಲ ಅಂಥ ಸಂದರ್ಭದಲ್ಲಿ ಇದನ್ನು ಕಿವಿಯಲ್ಲಿ ಹಾಗೂ ಕಂಠ ಇಲ್ಲ ಹಸ್ತ ಮತ್ತು ಸಿರಗಳಲ್ಲಿ ಇದನ್ನು ಧರಿಸ್ಬಿಟ್ಟು ನೀವು ಹೋಗಿ ನಿಮ್ಮ ಜಯ ನಿಮಗೆ. ನಾನು ಒಂದು ಎತ್ತು ನಾಲಿಗೆ ಗಿಡದ ಬಗ್ಗೆ ಹೇಳಿದ್ದೆ ಕೆಲವರಿಗೆ, ಸಾಕಷ್ಟು ಜನಕ್ಕೆ. ಆದರೆ ಅದು ಸಿಗ್ತಾ ಇಲ್ಲದಿರೋದ್ರಿಂದ ಇದು ಸಿಗುತ್ತೆ. ಎಲ್ಲರೂ ಹುಡುಕಿ ಈ ಥರದ್ದು ಹೂವು ಸಿಗುತ್ತೆ, ಸಿಗದೇ ಇರೋದೇನು ಇಲ್ಲ ಈ ಪ್ರಪಂಚದಲ್ಲಿ. ಹಾಗಾಗಿಬಿಟ್ಟು ಅದನ್ನು ಮಾಡ್ಕೊಳ್ಳಿ, ನಿಮಗೆ ಖಂಡಿತವಾಗ್ಲೂ ಜಯವಾಗುತ್ತೆ. ಆ ಪುಷ್ಪದಲ್ಲಿರ್ತಕ್ಕಂಥ ಅದು ಶಕ್ತಿ, ಆ ಪುಷ್ಪದ ಆಕಾರನ ಹೇಳುತ್ತಿದೆಯಲ್ಲ, ಸ್ಟಾರ್ ಆಕಾರ ಇದೆ ನೋಡಿ, ಆ ಸ್ಟಾರ್ ಆಕಾರನ ಹೇಳುತ್ತೆ ನಿಮಗೆ ಸ್ಟಾರ್ ತಂದು ಕೊಡ್ತೀನಿ ಅಂತ. ಹಾಗಾಗಿಬಿಟ್ಟು ಸೊ ಇದರ ಲಾಭ ಪಡ್ಕೊಳ್ಳಿ, ಮಾಡ್ಕೊಳ್ಳಿ. ಹಾಗೆ ಸೊ ಇನ್ನೊಂದು ಸುಲಭ ಮಾರ್ಗ ಅಂದರೆ ಸಾಲದಿಂದ ಮುಕ್ತಿ ಹೊಂದೋದಕ್ಕೆ ಹನುಮಂತನ ಒಂದು ತಂತ್ರ ಪ್ರಯೋಗವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬಿಳಿ ಕಡಲೆ ಅಂದರೆ ಹುರುಗಡಲೆ ಅಲ್ಲ, ಬಿಳಿಯಲ್ಲಿ ಕಡಲೆ, ಬಿಳಿ ಕಡಲೆ ಬರ್ತೈತೆ. ಸೊ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ಆ ಬಿಳಿ ಕಡಲೆಯನ್ನು ತಂದು ಒಂದು ಅರ್ಧ ಕೆ ಜಿನೋ ತಂದು ಸೊ ರಾತ್ರಿ ನೆನಾಕ್ಬಿಟ್ಟು ಅದನ್ನು ನೀವೇನು ಮಾಡಬೇಕಪ್ಪ ಅಂದರೆ, ಸೊ ಬೆಳಗಿನ ಜಾವದಲ್ಲಿ ಫಲಾರ ಮಾಡ್ಕೋಬೇಕು. ಮಾಡಬೇಕಾದ್ರೆ ಮಾತಾಡಬಾರ್ದು. ಸೊ ಹಾಗೆ ಶ್ರದ್ಧಾಭಕ್ತಿಯಿಂದ ಫಲಾರ ಮಾಡಿಕೊಂಡು ಸ್ನಾನಾದಿ ಕರ್ಮಗಳನ್ನು ಮುಗಿಸ್ಕೊಂಡು ಸೊ ಫಲಾರಗಳನ್ನು ಮಾಡಿಕೊಂಡು ನೀವು ದೇವರಿಗೆ ನೈವೇದ್ಯವನ್ನು ಕೊಡಬೇಕು. ಯಾವುದರ ಒಂದು ಸ್ವಲ್ಪ ಶಕ್ತಿಯುತವಾದ ಆಂಜನೇಯ ದೇವಸ್ಥಾನಕ್ಕೆ ನೈವೇದ್ಯವನ್ನು ಅದನ್ನು ಕೊಡಬೇಕು. ಕೊಟ್ಟಾದ ಮೇಲೆ ಆ ನೈವೇದ್ಯವನ್ನು ಅಲ್ಲಿರೋ ಒಂದು 10-20 ಜನಕ್ಕೆ ನಿಮ್ಮ ಕೈಯಾರೆ ಹಂಚಬೇಕು. ಹಂಚಿಬಿಟ್ಟು ನಿಮ್ಮ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನನಗೆ ಇಂಥ ಒಂದು ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ನಾನು ಪಾರಾಗಬೇಕು, ಇಲ್ಲ ಜಯಗಳಿಸಬೇಕು, ನನಗೆ ನೀನು ರಕ್ಷಕವಚವಾಗಿ ಕೆಲಸ ಮಾಡಿಕೊಡಪ್ಪ ಅಂತ ನೀವು ಆ ಹನುಮಂತನಲ್ಲಿ ಈ ಬೇಡಿಕೆಯನ್ನು ಇಡಿ. ಹಾಗೆ ಒಂದೇ ವಾರದಲ್ಲೇ ಆಗುತ್ತೆ ಅಂತ ನಾನು ಹೇಳಲ್ಲ, ಒಂದು 5 ವಾರ ತೊಗೊಳ್ಳಿ. ಒಂದು 5 ವಾರ ಇಲ್ಲ 9 ವಾರ ನೀವು ಸನ್ನಿಧಾನಕ್ಕೆ ಬರ್ತೆ ಅಂತ ಮೊದಲನೇ ವಾರದಿಂದಲೇ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಇದ್ರ ಲಾಭ ಪಡ್ಕೊಳ್ಳಿ. ಹಾಗೆ ನಾನೇ ತುಂಬ ದೊಡ್ಡ ಶ್ರೀಮಂತ ಏನಲ್ಲ, ನಾನು ಬಡವನೇ. ಆದರೆ ನಾನು ತುಂಬ ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಇದನ್ನೆಲ್ಲ ಪರಿಹಾರಗಳನ್ನ ಕಂಡುಕೊಂಡು ಇವತ್ತು ನೆಮ್ಮದಿ ಜೀವನ ಕಾಣ್ತಾ ಇದ್ದೀನಿ. ಅದು ನಿಮಗೂ ಹೇಳಿದ್ದೀನಿ, ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.